ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ ಹರಿಹರ ತಾಲೂಕು ಘಟಕದ ವತಿಯಿಂದ ಹರಿಹರ ನಗರದ ಮಧ್ಯಭಾಗ ಆಗಿರುವ ಜೆಸಿ ಬಡಾವಣೆಯ ಹಳ್ಳದ ರಸ್ತೆ ಕೂಡಲೇ ಸಿಸಿ ರಸ್ತೆಯನ್ನು ಮಾಡಬೇಕು, ಇಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಹಾಗೂ ವಾಹನಗಳ ಓಡಾಡುತ್ತವೆ ಎಂದು ಪ್ರತಿಭಟನೆ ಮಾಡಲಾಯಿತು. ಸ್ಥಳಕ್ಕೆ ಆಗಮಿಸಿದ ನಗರಸಭೆಯ ಇಂಜಿನಿಯರ್ ಆದ ಕಾವೇರಿ ಅವರು ಆಗಮಿಸಿ 2 ದಿನಗಳಲ್ಲಿ ರಸ್ತೆಯ ಕಾಮಗಾರಿ ಶುರು ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಮಾಡುತ್ತೇವೆ ಎಂದು ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಹರಿಹರ ತಾಲೂಕು ಅಧ್ಯಕ್ಷರಾದ ವೈ ರಮೇಶ್ ಮಾನೆ, ನಗರ ಘಟಕ ಅಧ್ಯಕ್ಷ ಪ್ರೀತಂ ಬಾಬು, ಉಪಾಧ್ಯಕ್ಷ ಶಂಕರ್ ದುರ್ಗೇಜಿ, ಮುಖಂಡ ರೇವಣ ಸಿದ್ದಪ್ಪ, ಗೌರವಾಧ್ಯಕ್ಷ ಸಿದ್ದಪ್ಪ ಹಾಲ್ಸ್ವಾಮಿ, ಅಲ್ಲಾಬಕ್ಷಿ, ಶಿವು, ರಾಮು, ಚಂದ್ರು ಸಾರ್ವಜನಿಕರು ಉಪಸ್ಥಿತರಿದ್ದರು. ವರದಿ ಸಮೃದ್ಧ ಕರ್ನಾಟಕ ನ್ಯೂಸ್, ಹರಿಹರ. ನಾಳೆ ಆಗಲೇಬೇಕು ಮೇಡಮರೇ. ನಾಳೆ ಏನಿದೆಯೋ ನಮ್ಮ ಸಣ್ಣದಾಗಿ ಒಂದು ಪೂಜೆ ಕಾರ್ಯಕ್ರಮ ಮಾಡಿದರೆ ಯಾವ ಕೌನ್ಸಿಲರು ಯಾವ ರಾಜಕಾರಣಿ ಕೂಡ ಈ ಕಾಮಗಾರಿಕೆ ಪಾಲ್ಗೊಳ್ಳಂಗಿಲ್ಲ. ನಾವು ಪಾಲ್ಗೊಂಡ್ರೆ ತಕ್ಷಣನೇ ನಾವು ಜಿಲ್ಲಾಧಿಕಾರಿಗಳಿಗೆ ಈ ಕಾರ್ಯಕ್ರಮ ನಡಿಬೇಕು. ಯಾವ ರಾಜಕಾರಣಿನ ಎಂಟ್ರಿ ಹೊಡೆಯಂಗಿಲ್ಲ, ಯಾರು ಬರ್ಕೊಡ್ದು ಇಲ್ಲಿ. ಯಾಕಂದ್ರೆ ಆ ರಾಜಕಾರಣಿ ಎಂಟ್ರಿ ಹೊಡೆದ ಅವಕಾಶ ಕೂಡ ಮಾಡಿಕೊಡ್ದು ಅಂತೇಳಿ ಕರ್ನಾಟಕ ರಕ್ಷಣೆ ವೇದಿಕೆ ಒತ್ತಾಯ ಮಾಡುತ್ತೆ. ಅಧಿಕಾರಿಗಳ ಏನು ನಿಮ್ಮ ಜವಾಬ್ದಾರಿ ಕೆಲಸ ಮಾಡ್ತೀರಿ ನಮ್ಗೆ ವಿಶ್ವಾಸ ಇದೆ, ಅದು ನಂಬಿಕೆ ಇದೆ. ಮತ್ತು ಸುಭಾಸರ್ ಕಂಡಕ್ಟರ್ರು ಕೂಡ ಅವ್ರು ಇಂಥ ಕೆಲಸಗಳನ್ನು ತಕ್ಷಣ ಕೈ ಹಾಕಿದ್ರೆ ಅವರು ಕೂಡ ಸಂಪೂರ್ಣ ಮುಗಿಸ್ತಾರಂತ ವಿಶ್ವಾಸ ಇದೆ. ಅದಕ್ಕೆ ನಾವು ಯಾವತ್ತೂ ಮನೆಯಲ್ಲಿ ನಾಳೆ ಒಂದು ದಿವಸ ಬಿಡುವು ಕೊಟ್ಟು ನಾಡ್ದ ನಮ್ಮ ಅಧಿಕಾರಿಗಳನ್ನ ಅದನ್ನು ಏನು ಮಾಡಬೇಕು ಎಸ್ಟಿಮೇಟ್ ಪ್ರಕಾರ ಅದನ್ನು ಚಾಲನೆ ಕೊಟ್ಟು ಮಾಡ್ತೀವಿ. ಸೋಮವಾರ ಬಂದು ಸೋಮವಾರ ಈಗ ನಮ್ಮ ಸದಸ್ಯರು ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳನ್ನ ಅದು ಹೇಳ್ರಿ ಏನೇನು ರೋಡ್ ಆಗಿದೆ, ಏನೇನು ಮಾಡ್ಬೇಕಂತಿದೆ.